ನಮಸ್ತೆ ಎಲ್ಲರಿಗೂ. ಪೂರಿಗೆ ಸೈಡ್ ಡಿಶ್ ಆಗಿ ನಾನಿಲ್ಲಿ ಆಲೂಗಡ್ಡೆದು ಬಾಜಿ ಮಾಡ್ಕೊಂಡಿದ್ದೇನೆ. ಬಾಜಿ ಅಂತ ಹೇಳಿದರೆ ಇದು ದಪ್ಪ ಅಲ್ಲ, ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನೀರುಳ್ಳಿ, ಬೆಳ್ಳುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ ಅದು ಯಾವುದು ಸಹ ಇಲ್ಲ. ಸಿಂಪಲ್ ಆದಂಥ ಒಂದು ರೆಸಿಪಿ ಇದು. ಅಂದರೆ ಇದು ನವರಾತ್ರಿ ಶ್ರಾವಣ ಟೈಮಲ್ಲಿ ನೀರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲಲ್ಲ ಅಂಥವರಿಗೆ ಸೂಪರ್. ಇಲ್ಲಿ ನಾನು 2 ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೇನೆ. ಈಗ ಇದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಪುಡಿ ಮಾಡ್ಕೊಳ್ತೇವೆ. ಪುಡಿ ಅಂದರೆ ಸ್ವಲ್ಪ ಪೇಸ್ಟ್ ಥರವೇ ಮಾಡ್ಕೊಳ್ಬೇಕು ಇದನ್ನೀಗ. 2 ಆಲೂಗಡ್ಡೆ ಅಂದರೆ ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೇನೆ. ನೀವು ತುಂಬ ಜನ ಇದ್ದರೆ ಒಂದು ಎಕ್ಸ್ಟ್ರಾ ಮಾಡ್ಕೊಳ್ಳಿ, ಅಂದರೆ ಆಲೂಗಡ್ಡೆ ಎಕ್ಸ್ಟ್ರಾ ಹಾಕಿ ಬೇಯಿಸಿ ಈ ಥರ ಪೇಸ್ಟ್ ಥರ ಮಾಡ್ಕೊಳ್ಳಿ. ಇದಕ್ಕೆ ನೀರು ಹಾಕ್ತಾಯಿದ್ದೇನೆ. ಇಲ್ಲಿ ಗ್ಯಾಸ್ ಆನ್ ಇಲ್ಲ, ಗ್ಯಾಸ್ ಆಫೇ ಉಂಟು. ಈಗ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ. ಅಂದರೆ ಸ್ವಲ್ಪ ತೆಳುವಾಗಿ ಇರ್ತದೆ, ಇದು ದಪ್ಪ ಇರುವುದಿಲ್ಲ. ನಾವೀಗ ಪಲ್ಯ ಎಲ್ಲ ಮಾಡ್ತೇವಲ್ಲ ಪೂರಿಗೆಲ್ಲ, ಆ ಥರ ಇರುವುದಿಲ್ಲ ಇದು. ಇದು ಸ್ವಲ್ಪ ನೀರು ಥರನೇ ಆಗಿರ್ತದೆ. ನಾನು ಹೇಳಿದೆಯಲ್ಲ, ಇದು ಉಪವಾಸ ಮಾಡೋರಿಗೆಲ್ಲ ಬೆಸ್ಟ್ ಅಂತೇಳಿ. ಅಂದರೆ ಆನಿಯನ್, ನೀರುಳ್ಳಿ ಶ್ರಾವಣದಲ್ಲೆಲ್ಲ ತಿನ್ನೋದಿಲ್ಲಲ್ಲ, ಆಮೇಲೆ ನವರಾತ್ರಿ ಟೈಮಲ್ಲಿ ಸಹ ತಿನ್ನೋದಿಲ್ಲ ಅಂಥವರಿಗೆ ಇದು ಒಳ್ಳೆಯದಿದು. ಇದು ದೋಸೆ ಅಂದರೆ ಈಗ ಸಬ್ಬಕ್ಕಿದು ರವಾ ದೋಸೆ ಅಥವಾ ಪೂರಿ, ಚಪಾತಿ ಅಂಥದ್ದೆಲ್ಲ ಮಾಡ್ಕೊಳ್ಳುವಾಗ ಇದು ಅದಕ್ಕೆ ಸೈಡ್ ಡಿಶ್ ಆಗಿ ತೊಗೊಳ್ಬೋದು. ಇಲ್ಲಿ ಕಡಾಯಿ ಬಿಸಿ ಮಾಡಲಿಕ್ಕೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೇನೆ ನಾನು. ಈಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೇನೆ. ಸಾಸಿವೆ ಸ್ವಲ್ಪ ಸಿಡಿಲಿ. ನಿಮಗೆ ಸಾಸಿವೆ ಬೇಡ ಇದ್ದರೆ ಸ್ಕಿಪ್ ಮಾಡ್ಬೋದು, ಖಾಲಿ ಜೀರಿಗೆ ಮಾತ್ರ ಹಾಕ್ಕೊಳ್ಬೋದು ಇದಕ್ಕೆ. ಒಬ್ಬೊಬ್ಬರು ಸಾಸಿವೆ ಸಹ ತಿನ್ನೋದಿಲ್ಲ. ಈಗ ನಾರ್ತಿನವರೆಲ್ಲ ಸಾಸಿವೆ ಸಹ ತಿನ್ನೋದಿಲ್ಲ ಈ ಉಪವಾಸ ಟೈಮಲ್ಲೆಲ್ಲ. ಸಾಸಿವೆ ಬೇಡ ಹೇಳಿದರೆ ಜೀರಿಗೆ ಸಹ ಹಾಕ್ಕೊಳ್ಬೋದು. ಇದಕ್ಕೀಗ ನಾನು ಒಣಮೆಣಸು ಹಾಕಿದೆ, ಶುಂಠಿ ಹಾಕಿದ್ದೇನೆ. ಹಾಗೆಯೇ ಗ್ರೀನ್ ಚಿಲ್ಲಿ ಸಹ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೇನೆ. ಖಾರಕ್ಕೆ ಎಷ್ಟು ಬೇಕಂತೇಳಿ ಹಾಕ್ಕೊಳ್ಳಿ ನೀವು. ನಾನಿಲ್ಲಿ 2 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೇನೆ, 1 ಕಾಯಿಮೆಣಸು ಸಣ್ಣದು ಹಾಕಿದ್ದೇನೆ. ಆಮೇಲೆ ಸ್ವಲ್ಪ ಕರಿ ಲೀವ್ಸ್. ನೋಡಿದ್ರಲ್ಲ, ಇಂಗ್ರೀಡಿಯೆಂಟ್ಸ್ ಸಹ ಜಾಸ್ತಿ ಬೇಡ ಇದಕ್ಕೆ. ಆಲೂಗಡ್ಡೆ ಬೇಯಿಸಿ ಒಂದು ಇಟ್ಕೊಂಡ್ರೆ ಮತ್ತೆ ಬೇಗ ಸಹ ಮಾಡ್ಬೋದು. ಇದಕ್ಕೊಂದು ಅರ್ಧ ಟೊಮೆಟೊ ಅಷ್ಟು ಹಾಕಿದ್ದೇನೆ ನಾನು. ಒಂದು ಚಿಕ್ಕ ಟೊಮೆಟೊ ಇದ್ದರೆ ಸಹ ಸಾಕಾಗ್ತದೆ, ದೊಡ್ಡದಿದ್ದರೆ ಒಂದು ಅರ್ಧ ಹಾಕ್ಕೊಳ್ಳಿ. ಈಗ ಉಪ್ಪು ಹಾಕ್ಕೊಳ್ತೇನೆ. ಅಂದರೆ ಬಟಾಟೆ ಬೇಯಿಸ್ಕೊಳ್ಳುವಾಗ ನಾನು ಉಪ್ಪು ಹಾಕಲಿಲ್ಲ, ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೇಕು. ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತು ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೇನೆ. ಸ್ವಲ್ಪ ಟೊಮೆಟೊ ಪೇಸ್ಟ್ ಥರ ಆದ ನಂತರ ಇದಕ್ಕೆ ಹಿಂಗೆ ಹಾಕ್ಕೊಳ್ತೇನೆ. ಈಗ ಆಲೂಗಡ್ಡೆದು ಪೇಸ್ಟ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೇನೆ ನೋಡಿ. ಸ್ವಲ್ಪ ನೀರು ಬೇಕಾಗ್ತದೆ ಇದಕ್ಕೆ, ದಪ್ಪ ಇರಬಾರ್ದು, ಸ್ವಲ್ಪ ನೀರು ಥರನೇ ಇರಬೇಕಿದು. ತುಂಬ ನೀರು ಸಹ ಅಲ್ಲ. ಹೌದು, ಮತ್ತು ನೀರು ಅಂತೇಳಿದರೆ ನೀರು ಥರ ಮಾಡಿದರೆ ಸಹ ಒಳ್ಳೆಯದಾಗೋದಿಲ್ಲ. ವಿಡಿಯೋ ಫುಲ್ ನೋಡಿ, ಕನ್ಸಿಸ್ಟೆನ್ಸಿ ಗೊತ್ತಾಗ್ತದಲ್ಲ. ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇಲ್ಲದೇ ಹೇಗೆ ಮಾಡೋದು ಅಂತೇಳಿ ನೋಡಿ. ಇದಕ್ಕೆ ನೀರು ಸಹ ನಾನು ಆ್ಯಡ್ ಮಾಡಿದ್ದೀನಿ ನೋಡಿ. ಈಗ ಇದು ಕುದಿ ಬರಲಿ. ಮತ್ತು ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ, ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ತುಂಬ ಒಳ್ಳೆಯದಾಗ್ತದೆ ಇದು ಪೂರಿಗೆ. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇದು ಆಲೂಗಡ್ಡೆದು ಬಾಜಿ ರೆಡಿ ಆಯಿತು. ಖಂಡಿತ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗಿತ್ತಂತೇಳಿ. ಮತ್ತು ಮನೆಯಲ್ಲಿ ಸಹ ಇದನ್ನು ಟ್ರೈ ಮಾಡಿ. ತುಂಬ ಘಮ ಘಮ ಆಗ್ತಾ ಉಂಟು. ಅದು ಹೀಗೆಲ್ಲ ಹಾಕಿರ್ತೇವಲ್ಲ ನಾವು. ಆಮೇಲೆ ಇಲ್ಲಿ ಶ್ರೀಖಂಡ್ ಮಾಡಿದ್ದೇನೆ. ಸಿಂಪಲಾಗಿ ಒಂದು ತೋರಿಸ್ತಾ ಇದ್ದೇನೆ ನಾನು ಮೆಥಡ್. ಒಂದು 400 ಗ್ರಾಮಿನಷ್ಟು ಮೊಸರು ತಗೊಂಡು ನಾನು ಇದರಲ್ಲಿ ಹಾಕಿಟ್ಕೊಂಡಿದ್ದೇನೆ. ಒಂದು ವೇಳೆ ನಿಮಗೆ ಇನ್ನೂ ಸಹ ಗಟ್ಟಿ ಬೇಕೇಳಿದರೆ ಕಾಟನ್ ಬಟ್ಟೆಯಲ್ಲಿ ಹಾಕಿ ಕಟ್ಟಿಡಿ. ಈಗ ನಾನು ನೀರೆಲ್ಲ ಸೋಸಿ ಆದಮೇಲೆ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ತುಂಬ ಸಿಂಪಲ್ ಆದಂಥ ಒಂದು ಇದು ಶ್ರೀಖಂಡ್. ನನಗಂತೂ ತುಂಬ ಇಷ್ಟ ಇದು. ಇದು ಖಾಲಿ ಬಾಯಲ್ಲಿ ಸಹ ತಿನ್ಬೋದು, ಅಷ್ಟು ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಅಂದರೆ ಇದು ಪೂರಿಗೆ ಸಹ ಸೂಪರಾಗಿರ್ತದೆ. ಇದು ಬಟಾಟೆ ಬಾಜಿ ಮತ್ತು ಇದು ಶ್ರೀಖಂಡ್ ಒಳ್ಳೆ ಕಾಂಬಿನೇಷನ್ ಪೂರಿಗಿದು. ನೀರಿನ ಅಂಶ ಸ್ವಲ್ಪ ಸಹ ಇರಬಾರ್ದು. ಇದು ಚೆಂದ ಮಾಡಿ ಬೀಟ್ ಮಾಡಬೇಕು, ಅಂದರೆ ಅದು ಸ್ಮೂತಾಗಿ ಬರಬೇಕು. ಕ್ರೀಮ್ ಥರ ಇರ್ತದಲ್ಲ ಆ ಥರ ಆಗಬೇಕಿದು. ವಿಸ್ಕರ್ ಇದ್ದರೆ ಬೇಗ ಆಗ್ತದೆ, ಸ್ಪೂನಲ್ಲಿ ಸಹ ಮಾಡ್ಕೊಳ್ಬೋದು, ಬೇಗ ಆಗ್ತದೆ ಸ್ಪೂನಲ್ಲಿ ಸಹ. ನೋಡಿ, ಇಷ್ಟು ಪೇಸ್ಟ್ ಥರ ಆಗಬೇಕು. ಈಗ ಇದಕ್ಕೆ ನಾನು ಸಕ್ಕರೆ ಪುಡಿ ಆ್ಯಡ್ ಮಾಡ್ತೇನೆ. ಸಕ್ಕರೆಯನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡ್ತಾಯಿದ್ದೇನೆ. ನೀವು ಸ್ವೀಟ್ ನೋಡಿಕೊಂಡು ಆ್ಯಡ್ ಮಾಡಿ. ನಾನಿಲ್ಲಿ 3 ಚಮಚದಷ್ಟು ಹಾಕಿದ್ದೇನೆ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಅಂದರೆ ಇದು ಸ್ವಲ್ಪ ಸ್ವೀಟ್ ತಿನ್ನಲಿಕ್ಕೇ ಒಳ್ಳೆಯದಾಗ್ತದೆ. ಸ್ವಲ್ಪ ಕಮ್ಮಿ ಸ್ವೀಟ್ ತಿನ್ನುವವರಿಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಮಾಡಬೇಕಲ್ಲ. ಹಾಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತೇನೆ. ಸ್ವಲ್ಪ ಜಾಸ್ತಿ ಹಾಕಿದರೆ ಅದ್ರ ಸಹ ಸ್ಮೆಲ್ ಬರ್ತದಲ್ಲ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೇನೆ. ನಾನಿಲ್ಲಿ ಖಾಲಿ ಗೋಡಂಬಿ ಮಾತ್ರ ಹಾಕ್ಕೊಂಡಿದ್ದೇನೆ. ನೀವು ಇಲ್ಲಿ ಪಿಸ್ತಾ ಸಹ ಹಾಕ್ಕೊಳ್ಬೋದು, ಒಳ್ಳೆಯದಾಗ್ತದೆ ಪಿಸ್ತಾ ಹಾಕಿದರೆ.
ಶ್ರೀಖಂಡ್ ಸಹ ರೆಡಿ ಆಯಿತು. ನಾನಿಲ್ಲಾಂದರೆ ಪೂರಿದು ವಿಡಿಯೋ ಶೇರ್ ಮಾಡಲಿಲ್ಲ, ಪೂರಿ ಮಾಡಿ ಇಟ್ಕೊಂಡಿದ್ದೇನೆ. ಖಾಲಿ ಬಾಜಿ ಮತ್ತು ಶ್ರೀಖಂಡಿದು ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಹೇಗಿತ್ತಂತಲ್ಲಿ ಕಮೆಂಟ್ ಮಾಡಿ ಹೇಳಿ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಒಳ್ಳೆಯದಾಗ್ತದೆ. ಇದು 3 ಸಹ ಕಾಂಬಿನೇಷನ್ನು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.